ಫುಲ್ ಆಗಿಬಿಟ್ಟಿದ್ದೀನಿ. ನಿಮ್ಮ ಮನೇಲಿ ಒಂದು ರೂಮ್ ಬಿಟ್ಕೊಟ್ರೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮನೆಗೆ ಹೊರಟೋಗ್ತೀನಿ ವಾಪಸ್ಸು ಅಂತಂದೆ. ಹಾಸಿಗೆ ಕೊಟ್ಟರು. ಎದ್ದಿದ್ದು 8 ಗಂಟೆಗೆ ರಾತ್ರಿ. ಮೈ ಆಚೆ ಬಂದರೆ ಎದ್ರ ಬನ್ನಿ ಡಿನ್ನರ್ ರೆಡಿ ಇದೆ ಅಂದರು. ಡಿನ್ನರ್ ಮಾಡಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ್ದು ಮಕ್ಕಳು ಗಲಾಟೆಗೋಸ್ಕರ ಆಚೆ ಬಂದು ನೋಡಿದ್ರೆ ಕ್ರಿಕೆಟ್ ಆಡ್ತಾಯಿದ್ರು. ಬ್ಯಾಟಿಂಗ್ ಕೊಟ್ಟರು ಅಂದ್ಬಿಟ್ಟು ಬ್ಯಾಟ್ ಇಸ್ಕೊಂಡು ನಾನು ಕ್ರಿಕೆಟ್ ಆಡ್ದೆ. ಕ್ರಿಕೆಟ್ ಆಡ್ತಾ ಅದು ಲಗೋರಿ ಆಗೋಯ್ತು. ಲಗೋರಿ ಇದ್ದಿದ್ದು ಖೋ ಖೋ ಆಗೋಯ್ತು. ಮಧ್ಯಾಹ್ನ ಆಯಿತು, ಊಟ ಟೈಮು. ರಘು ಸರ್ ಬನ್ನಿ ಊಟ ರೆಡಿ ಇದೆ ಅಂದರು. ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ರೈತರು ಅವ್ರ ಮಕ್ಕಳನ್ನ ಹುಡ್ಕೊಂಡು ಬಂದರು. ಬನ್ನಿ ಸರ್ ನಮ್ಮ ಗದ್ದೆಯಲ್ಲಿ ಭತ್ತ ಹಾಕ್ತಾ ಇದೀವಿ, ಬನ್ನಿ ನೋಡಿ ಅಂತಂದ್ರು. ಮಳೆಗಾಲ ಬೇರೆ, ಮಳೆ ನಿಂತಿತ್ತು ಅವಾಗ ತಾನೆ. ಗದ್ದೆಗೆ ಹೋಗಿ ಭತ್ತ ಬಿತ್ತದನ್ನು ನೋಡೋದೇನು ನಾನು ಕಲ್ತ್ಕೊತೀನಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಕೆಸರೊಳಗಡೆ ಇಳಿದು ಭತ್ತ ಹೇಗೆ ಬಿತ್ತೋದು ಅಂತ ಕಲ್ತ್ಕೊಂಡೆ. ಹೀಗೆ ಸತತವಾಗಿ 5-6 ದಿವಸ ನಾನು ಅಪರಿಚಿತರ ಮಧ್ಯದಲ್ಲಿ ಬದುಕಿದೆ. 6ನೇ ದಿವಸ ಹೊರಡಬೇಕಾದಾಗ ಅನ್ನಿಸ್ತು, ಅಲ್ಲಿ ತನಕ 5 ದಿವಸಗಳ ಕಾಲ ಏನಾಗಿತ್ತು ನನ್ನ ಲೈಫ್ನಲ್ಲಿ ಏನು ಯೋಚನೆ ಇರಲಿಲ್ಲ. ನಾಳೆ ಏನಾಗುತ್ತೆ ಅನ್ನೋ ಒಂದು ಹೆದರಿಕೆ ಇರಲಿಲ್ಲ. ಭುಜಗಳ ಮೇಲೆ ಏನೂ ಭಾರ ಇರಲಿಲ್ಲ. ಹಗುರವಾಗಿತ್ತು. ಯಾವ ಕಣ್ಣೀರ ವ್ಯಥೆ ಕೂಡ ಜ್ಞಾಪಕಕ್ಕೆ ಬರಲಿಲ್ಲ. ಏನನ್ನು ಅಟ್ಟಿಸ್ಕೊಂಡು ಹೋಗ್ತಿರ್ಲಿಲ್ಲ. ಸೋಲು ಗೆಲುವು ಅನ್ನೋದು ಏನೂ ಇರಲಿಲ್ಲ. ಮೊಟ್ಟ ಮೊದಲೇ ಬಾರಿಗೆ ಯಾರ ತಿರಸ್ಕಾರದ ಭಯವೂ ಕೂಡ ಇರಲಿಲ್ಲ. ಅವತ್ತಿನ ದಿವಸ ನಾನು ಸ್ವಾತಂತ್ರ್ಯ ಏನು ನಿಜವಾಗ್ಲು ಅಂತ ಕಂಡಿಡಿದೆ. ಆ ಸ್ವಾತಂತ್ರ್ಯ ಸಿಕ್ಕಿದಾಗ ಬರೆದಂಥ ಹಾಡಿದು ಅಲೆಮಾರಿ ಅಂತ ನಿಮಗೆಲ್ಲ ಇಷ್ಟ ಆಗುತ್ತೆ.